ನೋಡಿ, ಬೆಳಗಾವಿಯಲ್ಲಿ ಹಿಂದೂ ದೇವಸ್ಥಾನಕ್ಕೆ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನ ಯುವಕನಿಂದ ಕಲ್ಲೆಸೆತ ಆರೋಪ ಇದು. ನಗರದ ಪಂಗುಳ ಗಲ್ಲಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಉಜ್ವಲ ನಗರದ ನಿವಾಸಿ ಯಾಸಿರ್ ನರ್ಸದಿ ವಿರುದ್ಧ ಈಗ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲೆಸೆತ ಆರೋಪ. ಅನ್ಯ ಕೋಮಿನ ಯುವಕ ಕಲ್ಲೆಸೆದಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳದಲ್ಲಿ ಹಿಂದೂ ಯುವಕರ ಜಮಾವಣೆ ಕೂಡ ಆಗಿದೆ. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಯುವಕ ಯಾಸಿರ್ಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ ಸ್ಥಳೀಯರು. ನೋಡಿ, ಇದು ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಕಲ್ಲೆಸೆದ ಆರೋಪ ಇದು. ಆ ಯುವಕ ಎರಡನೇ ಬಾರಿ ಒಂದೇ ತಿಂಗಳಲ್ಲಿ ಕಲ್ಲೆಸೆದಿದ್ದಾನೆ ಎನ್ನುವಂತ ಆರೋಪ. ಆತನ ಹೆಸರು ಯಾಸಿರ್ ಅಂತ. ಸದ್ಯ ಈಗ ಆತ ಮಾನಸಿಕ ಅಸ್ವಸ್ಥ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಯಾಸಿರ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆರೋಪಿ ಯಾಸಿರ್ನನ್ನ ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ನ ಪೊಲೀಸರು. ಸ್ಥಳಕ್ಕೆ ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಸ್ಥಳದಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ಇರಬಹುದು, ಪೂರ್ವ ಪಿಐ ಹಾಗೆ ಪಿಎಸ್ಐ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ನೋಡಿ, ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದು ಅಶ್ವತ್ಥಾಮ ಮಂದಿರ. ಈ ಮಂದಿರಕ್ಕೆ ಯಾಸಿರ್ನಿಂದ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಕಲ್ಲೆಸೆದಿರುವಂತಹ ಯುವಕ ಯಾಸಿರ್ ಅಂತ ಆತನ ಹೆಸರು. ಆತನಿಗೆ ಅಲ್ಲಿನ ಸ್ಥಳೀಯರು ಹಿಡ್ಕೊಂಡು ಧರ್ಮದೇಟು ಕೂಡ ಕೊಟ್ಟಿದ್ದಾರೆ. ಬಳಿಕ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಅಲ್ಲೀಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸದ್ಯ ಅಲ್ಲಿ ಕಲ್ಲನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇದು ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರ. ಆ ಮಂದಿರಕ್ಕೆ ಈತ ಕಲ್ಲೆಸೆದಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈಗ ಪೊಲೀಸರು ಹೇಳೋ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಹಿಂದೂ ದೇವಸ್ಥಾನಕ್ಕೆ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನ ಯುವಕನಿಂದ ಕಲ್ಲೆಸೆತ ಆರೋಪ ಇದು. ನಗರದ ಪಂಗುಳ ಗಲ್ಲಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಉಜ್ವಲ ನಗರದ ನಿವಾಸಿ ಯಾಸಿರ್ ನರ್ಸದಿ ವಿರುದ್ಧ ಈಗ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲೆಸೆತ ಆರೋಪ. ಅನ್ಯ ಕೋಮಿನ ಯುವಕ ಕಲ್ಲೆಸೆದಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳದಲ್ಲಿ ಹಿಂದೂ ಯುವಕರ ಜಮಾವಣೆ ಕೂಡ ಆಗಿದೆ. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಯುವಕ ಯಾಸಿರ್ಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ ಸ್ಥಳೀಯರು. ನೋಡಿ, ಇದು ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಕಲ್ಲೆಸೆದ ಆರೋಪ ಇದು. ಆ ಯುವಕ ಎರಡನೇ ಬಾರಿ ಒಂದೇ ತಿಂಗಳಲ್ಲಿ ಕಲ್ಲೆಸೆದಿದ್ದಾನೆ ಎನ್ನುವಂತ ಆರೋಪ. ಆತನ ಹೆಸರು ಯಾಸಿರ್ ಅಂತ. ಸದ್ಯ ಈಗ ಆತ ಮಾನಸಿಕ ಅಸ್ವಸ್ಥ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಯಾಸಿರ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆರೋಪಿ ಯಾಸಿರ್ನನ್ನ ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ನ ಪೊಲೀಸರು. ಸ್ಥಳಕ್ಕೆ ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಸ್ಥಳದಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ಇರಬಹುದು, ಪೂರ್ವ ಪಿಐ ಹಾಗೆ ಪಿಎಸ್ಐ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ನೋಡಿ, ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದು ಅಶ್ವತ್ಥಾಮ ಮಂದಿರ.
ಈ ಮಂದಿರಕ್ಕೆ ಯಾಸಿರ್ನಿಂದ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಕಲ್ಲೆಸೆದಿರುವಂಥ ಯುವಕ ಯಾಸಿರ್ ಅಂತ ಆತನ ಹೆಸರು. ಆತನಿಗೆ ಅಲ್ಲಿನ ಸ್ಥಳೀಯರು ಹಿಡ್ಕೊಂಡು ಧರ್ಮದೇಟು ಕೂಡ ಕೊಟ್ಟಿದ್ದಾರೆ. ಬಳಿಕ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಅಲ್ಲೀಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸದ್ಯ ಅಲ್ಲಿ ಕಲ್ಲನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇದು ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರ. ಆ ಮಂದಿರಕ್ಕೆ ಈತ ಕಲ್ಲೆಸೆದಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈಗ ಪೊಲೀಸರು ಹೇಳೋ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಹಿಂದೂ ದೇವಸ್ಥಾನಕ್ಕೆ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನ ಯುವಕನಿಂದ ಕಲ್ಲೆಸೆತ ಆರೋಪ ಇದು. ನಗರದ ಪಾಂಗುಳ ಗಲ್ಲಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಉಜ್ವಲ ನಗರದ ನಿವಾಸಿ ಯಾಸಿರ್ ನರ್ಸದಿ ವಿರುದ್ಧ ಈಗ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲೆಸೆತ ಆರೋಪ. ಅನ್ಯ ಕೋಮಿನ ಯುವಕ ಕಲ್ಲೆಸೆದಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳದಲ್ಲಿ ಹಿಂದೂ ಯುವಕರ ಜಮಾವಣೆ ಕೂಡ ಆಗಿದೆ. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಯುವಕ ಯಾಸಿರ್ಗೆ ಧರ್ಮದೇಟನ್ನ ಕೊಟ್ಟಿದ್ದಾರೆ ಸ್ಥಳೀಯರು. ನೋಡಿ, ಇದು ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಕಲ್ಲೆಸೆದ ಆರೋಪ ಇದು. ಆ ಯುವಕ ಎರಡನೇ ಬಾರಿ ಒಂದೇ ತಿಂಗಳಲ್ಲಿ ಕಲ್ಲೆಸೆದಿದ್ದಾನೆ ಎನ್ನುವಂತ ಆರೋಪ. ಆತನ ಹೆಸರು ಯಾಸಿರ್ ಅಂತ. ಸದ್ಯ ಈಗ ಆತ ಮಾನಸಿಕ ಅಸ್ವಸ್ಥ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಯಾಸಿರ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆರೋಪಿ ಯಾಸಿರ್ನನ್ನ ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ನ ಪೊಲೀಸರು. ಸ್ಥಳಕ್ಕೆ ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಸ್ಥಳದಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. KSRP ತುಕಡಿ ಇರಬಹುದು, ಪೂರ್ವ PI ಹಾಗೆ PSI ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ನೋಡಿ, ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದು ಅಶ್ವತ್ಥಾಮ ಮಂದಿರ. ಈ ಮಂದಿರಕ್ಕೆ ಯಾಸಿರ್ನಿಂದ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಕಲ್ಲೆಸೆದಿರುವಂಥ ಯುವಕ ಯಾಸಿರ್ ಅಂತ ಆತನ ಹೆಸರು. ಆತನಿಗೆ ಅಲ್ಲಿನ ಸ್ಥಳೀಯರು ಹಿಡ್ಕೊಂಡು ಧರ್ಮದೇಟು ಕೂಡ ಕೊಟ್ಟಿದ್ದಾರೆ. ಬಳಿಕ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಅಲ್ಲೀಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸದ್ಯ ಅಲ್ಲಿ ಕಲ್ಲನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇದು ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರ. ಆ ಮಂದಿರಕ್ಕೆ ಈತ ಕಲ್ಲೆಸೆದಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈಗ ಪೊಲೀಸರು ಹೇಳೋ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಮಾಡಕೋಬೇಡ